ಆಗಲಿ ಅದಕ್ಕೂ ಹೊತ್ತವಾಗಿ ದುಡ್ಡು ಬಂದ ಸಾಲ ಮಾಡಿರ್ತೀರಿ, ಸಾಲ ತಂದೆಯಲ್ಲಿ ಕೊಟ್ಟೋದು ಹೋಗಿ ಕುಲ್ಲಾಗಿಬಿಟ್ಟಿರ್ತೀರಿ, ಮತ್ತು ಹೊಸ ಸಾಲ. ಈ ಎಲ್ಲ ನೆಲೆಗಟ್ಟಿನಲ್ಲೇ ನಮ್ಮ ಚುನಪ್ಪನವ್ರು ಹೋರಾಟ ಮಾಡ್ತಾಯಿದ್ದಾರೆ, ಪಾಪ ಮುಂದಾಳತ್ವ ವಹಿಸ್ತಾ ಇದ್ದಾರೆ. ಅವ್ರ ಹೋರಾಟ, ನಮ್ಮ ಗುರೂಜಿಯವ್ರ ಹೋರಾಟ, ಚುಕ್ಕಿ ನಂಜುಸ್ವಾಮಿಯವ್ರ ಹೋರಾಟ, ನಮ್ಮ ಗಂಗಾಧರ ಅವ್ರ ಹೋರಾಟ, KT ಇವರೆಲ್ಲರೂ ಹೋರಾಟಗಳು ಇವತ್ತು ಅನೇಕ ಹೋರಾಟ ಮಾಡ್ತಾಯಿದ್ದಾರೆ ರೈತರು. ಎಲ್ಲರೂ ಇನ್ನೂ ಅನೇಕ ಕುರುಬನೂರವರು, ಇನ್ನುಳಿದು ರೈತರು ಜೊತೆಗೆ ಹೆಸರು ಚೆನ್ನಿ ಅವರೆಲ್ಲರೂ ಕೂಡಿ ಮಾಡ್ತಾಯಿದ್ದೀರಿ. ಇವೆಲ್ಲರೂ ಕೂಡಿ ಈ ದಿಶೆಯಲ್ಲಿ ಹೊಸ ಮಾರ್ಕೆಟ್ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡೋದು ಭಾಳ ಯೋಗ್ಯ. ಯಾಕಂದರೆ ಪ್ರತಿ ವರ್ಷ ಇರೋದ್ರೆ ಇದು ನೀವು ಬಚ್ಚಿ ಬರೋದು ಅವ್ರಂದ್ರೆ ಇನ್ನೂ ಕೊಡ್ತಾರೆ. ನಿನ್ನೆ ಯಾರೋ ಕಮಿಷನರ್ ಹೇಳ್ತಾ ಇದ್ದ ರಿಪ್ರೆಸೆಂಟೇಟಿವ್ ಇಲ್ಲ 70% ಕೊಟ್ಟಿದ್ದು ಅವ್ರಿಗೆ ಬರೀ 30% ಐತಿ. ಆ 30% ಹೇಗೆ ಉಳಿತಿದೆ ಹೇಳ್ರಿ ಬಂದ್ರೆ ಅದೆಲ್ಲ ಮುಟ್ಟಬೇಕಲ್ಲ, ಕ್ಲಿಯರ್ ಆಗಬೇಕಲ್ಲ. ಶುರುವಾಗಿ 2 ದಿವಸ ಆಯಿತು, ಅವ್ರ ಕಬ್ಬು ಹಚ್ಚಿ 10 ದಿವಸಕ್ಕೆ ಯಾಕೆ ಬಿಲ್ ಕೊಟ್ಟಿಲ್ಲ, ಇವೆಲ್ಲರೂ ಏನಕ್ಕೋರೆಯಾಗೆ. ಇನ್ನು ರೈತರ ಸಹಿತ ಈ ದಿಶೆಯಲ್ಲಿ ಇನ್ನಷ್ಟು ಚರ್ಚೆ ಮಾಡಿಕೊಂಡು ಕಬ್ಬು ಬೆಳೆದು ಬೇಕಾ, ಇದು ನೀವು ಕಬ್ಬು ಬೆಳೆದು ಯಾರು ಲಾಭ ಮಾಡತ್ತೀರಿ ಒಂದು ವಿಚಾರ ಮಾಡಿ ಕೂತ್ಕೊಂಡು ನೀವು. ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ ಯತ್ನಾಲ್ ಮಾಡ್ಕೊಳಕ್ಕೆ, ರಾಜಕೀಯ ಮಾಡ್ಕೊಳಕ್ಕೆ, ಮತ್ತೇನು ಮಾಡ್ಕೊಳಕ್ಕೆ ಅನುಕೂಲ ಮಾಡಿ ಕೊಡ್ತಾ ಇದ್ದೀರಿ, ಲಾಸ್ ಮಾಡಿಕೊಂಡು. ಅವ್ರು ಲಾಭದಾಗ ಅದಾರ, ಆದರೂ ಲಾಸ್ ಹೇಳ್ತಾ ಇರ್ತಾರೆ. ಯಾವಾಗ ಹೇಳ್ತಾರೆ ಲಾಸ್ ಹೇಳ್ತಾರೆ ಅವ್ರು. ಯಾಕೆ ಹೇಳ್ತಾರೋ ಮತ್ತು ಲಾಭ ಆಗಿದ್ದಾರೆ ನೀವು ಪಾಲ ಕೇಳ್ತಾರೆ ಅದ್ರಾಗ.